ಅವಳು ಎಲ್ಲಿದ್ದಾಳೆ ಅಂತ ಫೋನ್ ಹಾಕು. ನಾವೇ ಅವನನ್ನು ಹಿಡ್ಕೊಡೋದ್ರಿಂದ ಅವನು ಏನೇ ಹೇಳಿದ್ರು ಪೊಲೀಸ್ನವರು ನಂಬೋದಿಲ್ಲ ಕಣೋ. ನೀನೇನು ತಲೆ ಕೆಡಿಸ್ಕೋಬೇಡ. ಹಲೋ ಅನಂತು. ರಾಜಿ ಎಲ್ಲಿದ್ಯಾ? ನೀವು ಹೇಳಿದ ಜಾಗಕ್ಕೆ ನಾವು ಬಂದಿದ್ದೀವಿ. ಹಾಗೆ ಮುಂದಕ್ಕೆ ಬಾ. ಸರಿ ಅನಂತು. ಮುಂದಕ್ಕೆ ಬಂದು ಬಲಗಡೆಗೆ ತಿರುಕೋ, ನಾನು ಅಲ್ಲೇ ಬರ್ತೀನಿ. ಹಾಂ ಆಯಿತು, ಬಂದ್ವಿ. ಶುಭ, ರಾಜಿ ಬಂದಿದ್ದಾಳೆ, ಬಾ ಹೋಗೋಣ. ಕಮಾನ್. ಹೇಳು ರಾಜಿ. ಹಲೋ ಅನಂತು, ಎಲ್ಲಿದ್ಯಾ? ಕತ್ಲಾಗಿದೆ, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಆಟ ಆಡಿಸ್ತಾ ಇದೆಯಾ? ಕತ್ಲಾಗ್ಲಿ ಅಂತಲೇ ಕಾಯ್ತಾ ಇದ್ದೆ. ನನಗೆ ಭಯ ಆಗ್ತಿದೆ ಅನಂತು. ಕತ್ಲು ಕಂಡ್ರೆ ಭಯ ಪಡೋದು ಒಳ್ಳೆಯವರು ರಾಜಿ, ನಿನ್ನಂತ ಕಳ್ರಲ್ಲ. ನಿನ್ನನ್ನು ನಂಬಕ್ಕಾಗಲ್ಲ. ನಿನ್ನಂತ ಪಿಶಾಚಿಗಳ ಜೊತೆ ವ್ಯವಹಾರ ಕತ್ಲಲ್ಲಿ ನಡೆದ್ರೇನೆ ಚೆನ್ನ, ಅದಕ್ಕೆ ಕಾಯ್ತಾ ಇದ್ದೆ. ಸರಿ, ಈಗ ನೀನು ಸಿಗ್ತೀಯೋ ಇಲ್ವೋ ಅನಂತು? ಕೂಗಬೇಡ, ಹಾಗೆ ಮುಂದೆ ಬಂದು ನೋಡು. ಬಾ ಶುಭ, ಮೆಲ್ಲಗೆ. ಹಲೋ ರಾಜಲಕ್ಷ್ಮಿ, ಹೇಳಿ ಹೇಳಿ. ಯಾಕೋ ಮಾತಾಡ್ತಾ ಇಲ್ಲ ರಾಜಲಕ್ಷ್ಮಿ ಅವರೇ, ಮಾತಾಡಿ. ರಾಜಿ ದಗಲ್ಬಾಜಿ, ನನ್ನನ್ನೇ ಪೊಲೀಸ್ನವ್ರಿಗೆ ಹಿಡ್ಕೊಡಕ್ ನೋಡ್ತೀಯ ನೀನು? ನಂತ ವಾಯ್ಸ್ ಕೇಳಿಸ್ತಾ ಇದೆ, ಬನ್ನಿ ಬನ್ನಿ. ಅದು ಅನಂತು, ಏನಾಯ್ತು ಅಂದ್ರೆ? ಮಾತಾಡಬೇಡ ರಾಜಿ, ಬಾಯ್ ಬಿಟ್ರೆ ಬರೀ ನಾಟಕ. ನಿನ್ನಂತೋಳ್ ಸಹವಾಸ ಮಾಡಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ನಮ್ಮ ಹಳೆ ಬಾಸು ರಾಜೇಂದ್ರ ಅವ್ರ ಹತ್ರ ಇದ್ದಾಗ ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ತಿಂಗ್ಳಿಗೆ ಸರಿಯಾಗಿ ಸಂಬಳ ಎಣ್ಸ್ಕೊಂಡು ನೆಮ್ಮದಿಯಾಗಿದ್ದೆ. ನನ್ನನ್ನು ಕ್ರಿಮಿನಲ್ ಮಾಡ್ದೋಳು ನೀನು. ನಿನ್ನಿಂದಾಗಿ ನಾನು ಜೈಲು ವಾಸನೂ ಅನುಭವಿಸಿದೆ. ಈಗ ಎಲ್ಲೂ ನೆಮ್ಮದಿಯಾಗಿರಕ್ಕಾಗ್ತಾ ಇಲ್ಲ.
ಅಲ್ಲಿಂದ ಗಿಲ್ಗೆ ಇಲ್ಲಿಂದ ಅಲ್ಲಿಗೆ ಅಂತರ್ಪಿಶಾಚಿಯಾಗಿ ಅಲಿತಾ ಇದ್ದೀನಿ. ಇದನ್ನೆಲ್ಲ ನಿನ್ನ ಹತ್ರ ಹೇಳ್ತಾ ಇದೀನಲ್ಲ. ಗೋರ್ಕಲ್ಲ ಮೇಲೆ 100 ಕಾಲ ಮಳೆ ಸುರಿದರೆ ಆ ಗೋರ್ಕಲ್ಲು ನೀರು ಕೊಂಬುದೇ ಸರ್ವಜ್ಞ ಅಂತ ಹೇಳಿದಾನೆ. ನೀನು ಮುಂದೆ ಏನ್ ಹೇಳೋದು ವೇಸ್ಟೇ, ಮಾತು ಬೇಡ. ತಂದಿರೋ ದುಡ್ಡು ಕೊಟ್ಟು ಹೋಗ್ತಾ ಇತ್ತು. ಅನಂತು, ಅದು ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಇದೆ. ಏನ ಕಡಿಮೆನಾ? ನಾನು ಹೇಳಿರೋ ದುಡ್ಡಿಗೆ 1 ರೂಪಾಯಿ ಕಡಿಮೆ ಇದ್ರು ಬೇಡ ಬೇಡ ನನ್ಗದು. ಅಯ್ಯೋ ಅನಂತು, ಈಗೆಲ್ಲ ಹಠ ಮಾಡಿದ್ರೆ ಹೇಗೆ? ಸದ್ಯಕ್ಕೆ ಇದನ್ನ ಇಟ್ಕೊಂಡಿರೋ, ಇನ್ನೊಂದು 2 ದಿನ ಟೈಮ್ ಕೊಡು, ಮಿಕ್ಕಿ ತಂದ್ಕೊಟ್ಬಿಡ್ತೀನಿ. ಏ ರಾಜಿ, ಯಾಕೆ ನೀನು ಅಲ್ಲಿ ನೋಡ್ತಾ ಇದ್ಯಾ? ಏ ರಾಜಿ, ಕಡೆಗೂ ನೀನು ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಇನ್ಸ್ಪೆಕ್ಟರ್ ಬ್ಯಾಕ್, ಏನಾದ್ರೂ ಹತ್ತ ಬಂದ್ರೆ ತಲೆ